ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿರುವಂತಹ ಬಿಜೆಪಿ ಸದ್ಯಕ್ಕಂತೂ ಸಡಿಲ ಮಾಡುವಂತಹ ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ನೋಡಿ, ಪ್ಲೇ ಕಾರ್ಡ್ ಅನ್ನು ಹಿಡಿದುಕೊಂಡು ವಿಧಾನಸೌಧದ ಕಾರಿಡಾರ್ನಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರೌಂಡ್ಸ್ ಹಾಕಿದಂತಹ ಕೇಸರಿ ಪಡೆ ಈಗ ಸದನದ ಹೊರಗಡೆಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಿಜೆಪಿ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಸದನದ ಒಳಗಡೆ ಆಯಿತು, ಈಗ ಸದನದ ಹೊರಗೂ ಕೂಡ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಂತೆ ಕಂಡು ಬರ್ತಾ ಇದೆ. ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಹೋರಾಟವನ್ನ ಮತ್ತಷ್ಟು ಚುರುಕುಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಪ್ಲಾಕಾರ್ಡ್ ಅನ್ನ ಹಿಡಿದುಕೊಂಡು ವಿಧಾನಸೌಧ ಕಾರಿಡಾರ್ ಅನ್ನ ರೌಂಡ್ ಹಾಕಿ ಜೊತೆಗೆ ಹೊರಗಡೆನೂ ಕೂಡ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡೋವರೆಗೂ ನಾವು ಇದನ್ನ ಬಿಡೋದಿಲ್ಲ ಅನ್ನುವಂತಹ ಒಂದು ಇದನ್ನ ಕೂಡ ಹೇಳ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಈಗ ಬಿಜೆಪಿಯವರು ಇಷ್ಟು ದಿನ ಸದನದ ಒಳಗೂ ಕೂಡ ಗಮನಿಸಿದ್ದೀವಿ, ಸದನದ ಎಷ್ಟೋ ಸಮಯಾವಕಾಶ ಇದರಿಂದ ವ್ಯರ್ಥವಾಗಿ ಹೋಯಿತು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಬೇಕು, ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ದಲಿತರ ಹಣ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ವಾಲ್ಮೀಕಿ ಹಣ ಎಲ್ಲಿ? ನೋಡಿ, ವಿಧಾನಮಂಡಲ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ವು. ನೋಡಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಏನಿತ್ತು ಅದರಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿತ್ತು. ಅದರ ನಡುವೆ ಇಷ್ಟೆಲ್ಲ ನಡೆದಿದ್ರೂ ಕೂಡ ಈಗ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ CBI ಅದರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿಯನ್ನು ಕೂಡ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ರು. ಇದರ ಮಧ್ಯೆ ಬಿಜೆಪಿ ಕೂಡ ಫುಲ್ ಆಕ್ಟಿವ್ ಆಗಿದೆ. ನೋಡಿ, ಅವರ ಒಂದು ಫೋಟೋಗಳನ್ನು ಹಿಡಿದುಕೊಂಡು ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಕಂಪ್ಲೀಟ್ ಸುತ್ತುವರೆದಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋವರೆಗೂ ನಾವು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ನನ್ನದೇನು ತಪ್ಪಿಲ್ಲ ಅನ್ನುವಂತಹ ಒಂದಷ್ಟು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಬಟ್ ಆದರೂ ಬಿಜೆಪಿ ಬಿಡುವಂತೆ ಕಂಡು ಬರ್ತಾ ಇಲ್ಲ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೋಷಾರೋಪ ಪಟ್ಟಿ ಕೂಡ CBI ಸಲ್ಲಿಕೆ ಮಾಡಿದೆ. ಜೊತೆಗೆ ನಾಗೇಂದ್ರ ಅವರ ವಿಚಾರಣೆ ನಡಿಬೇಕಿರುವಂತಹ ಕಾರಣದಿಂದಾಗಿ ಪ್ರಾಸಿಕ್ಯೂಷನ್ಗೆ ಸಮ್ಮತಿ ಕೊಡಬೇಕು ಅಂತ ಹೇಳಿ 4-5 ದಿನಗಳ ಹಿಂದೆಯೇ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದರ ಮಧ್ಯದಲ್ಲಿ ಬಿಜೆಪಿಯವರು ಕೂಡ ಇದಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ.